ಬದುಕಿನ ಬೆನ್ನೇರಿ ಹೊರಟವನು ಸದಾಕಾಲ ಊರೂರುಗಳ ಹಾದಿಯಲ್ಲೇ ಸಾಕ್ತಾ ಇರ್ತೀನಿ. ಆಗಾಗ ನೆನಪಾದಾಗ ಮನೆಯ ದಾರಿಯನ್ನು ಹಿಡಿತೀನಿ. ಈ ವರ್ಷದ ಕೊನೆಯ ದಿನವನ್ನು ಮನೆಯಲ್ಲೇ ಕಳೆದ ಒಂದಷ್ಟು ನೆನಪುಗಳನ್ನ ಮೆಲುಕು ಹಾಕ್ತಾ ಬೆಳಗ್ಗೆದ್ದು ಆ ಮಂಜು ಮುಸುಕಿದ ಮುಂಜಾನೆಯಲ್ಲೇ ಹೂವಿನ ಗಿಡಗಳ ಕಡೆಗೆ, ಗದ್ದೆ ತೋಟಗಳ ಕಡೆಗೆ ಹೆಜ್ಜೆ ಇಡ್ತಾ. ಮನೆ ಅಂದರೆ ಅದೊಂದು ನೆಮ್ಮದಿಯ ತಾಣ. ಆ ನೆಮ್ಮದಿ ಸಿಗೋಕೆ ಕಾರಣ ಈ ಮನೆಯ ಸುತ್ತಮುತ್ತಲಿನ ವಾತಾವರಣ. ಮನೆ ಬಾಲ್ಯವನ್ನ ನೆನಪಿಸುತ್ತೆ, ಬಂದ ಹಾದಿಯನ್ನ ನೆನಪಿಸುತ್ತೆ, ಸೋತು ಬಂದು ನಿಂತಾಗ ನಾನಿದ್ದೀನಿ ಅನ್ನೋ ಧೈರ್ಯವನ್ನ ಕೊಡುತ್ತೆ. ಆ ಧೈರ್ಯ ಕೊಡೋದ್ರಲ್ಲಿ ಪಾತ್ರ ಮನೆಯದ್ದು ಮಾತ್ರ ಇರಲ್ಲ, ಅದರ ಸುತ್ತಮುತ್ತಲಿನ ಗದ್ದೆ ತೋಟಗಳದ್ದು ಆಗಿರುತ್ತೆ. ಒಂದು ಕಾಲದಲ್ಲಿ ಓದ್ ಮುಗಿಸಿ ಬೇರೆ ಯಾವ ಕೆಲಸಗಳೇ ಬೇಡ, ಈ ಕೃಷಿಯನ್ನೇ ಮಾಡ್ಕೊಂಡು ಬದುಕು ಸಾಗಿಸಬೇಡ ಅಂತ ಸಿದ್ಧನಾಗಿದ್ದೆ. ನೆಟ್ಟ ಗಿಡ ಬಿಟ್ಟ ಫಸಲನ್ನ ಕಾಣೋದಕ್ಕಿಂತ ಖುಷಿ ಬೇರೇನಿಲ್ಲ ಅನ್ನೋ ಭಾವನೆಯಲ್ಲೇ ಒಂದಷ್ಟು ಕಾಲ ವ್ಯವಸಾಯದಲ್ಲೇ ತೊಡಗಿಸಿಕೊಂಡಿದ್ದೆ. ಆದರೆ ಕಾಲ ಬದಲಾದ ಹಾಗೆ ನಾನು ಬದಲಾದೆ, ಮನೆಯಿಂದಲೂ ಕೃಷಿಯಿಂದಲೂ ದೂರವಾದೆ. ಈಗ ಅಪರೂಪಕ್ಕೆ ತೋಟದೊಳಗೆ ಹೊಕ್ಕವನಿಗೆ ಮುಗಿದಿದ್ದ ಕಾಫಿ ಕೊಯ್ಲು, ನಡೀತಿದ್ದ ಅಡಿಕೆ ಕೊಯ್ಲು, ವಿದ್ಯಾಭ್ಯಾಸದ ಹಂತದಲ್ಲಿ ನಾನು ನೆಟ್ಟು ಬೆಳೆಸಿದ್ದ ಗಿಡ ಮರಗಳು, ಲಾಕ್ ಡೌನ್ ಸಮಯದಲ್ಲಿ ನಾವೆಲ್ಲ ಸೇರಿ ಮಾಡಿ ಅಡಿಕೆ ತೋಟದಲ್ಲಿ ಬೀಸಿದ್ದ ಹೊಂಬಾಳೆಗಳು ಮತ್ತೆ ನನ್ನನ್ನ ಆ ದಿನಗಳಿಗೆ ಕರೆದೊಯ್ದಿದ್ದವು. ಅವು ವಿವರಿಸಲಾಗದಷ್ಟು ಖುಷಿಯನ್ನು ಕೊಟ್ಟಿದ್ದವು. ಕೃಷಿಯಂತಹ ನೆಮ್ಮದಿಯ ಬದುಕು ಬೇರೆ